ಜೈ 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 ಭೀಮ್. ಜೈ ಭೀಮ್ ಜೈ ಭೀಮ್. ಸಚಿವ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಸಚಿವ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಜೈ ಭೀಮ್ ಸೈನ್ಯಕ್ಕೆ ಜೈ ಭೀಮ್ ಸೈನ್ಯಕ್ಕೆ ಸಚಿವ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಎಲ್ಲಿವರೆಗೆ ಹೋರಾಟ. ಭೀಮ್ ಸೇನೆಯ ನಗರಾಧ್ಯಕ್ಷರಾದ ಸಿದ್ದು ದಿಗ್ಸಂಗಿಯಾದ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಜೈ ಭೀಮ್ ಸೇನೆಯ ಸಂಘಟನೆ ವತಿಯಿಂದ ದಿನಾಂಕ ನವೆಂಬರ್ 2ರಂದು ಯಾವ RSS ಸಂಘಟನೆಯು ಚಿತ್ತಾಪುರ ತಾಲೂಕಿನಲ್ಲಿ ಪಥಸಂಚಲನ ಮಾಡುವುದಾಗಿ ಹೇಳಿರುತ್ತದೆ, ಅದರಂತೆ ನಾವುಗಳು ಕೂಡ ದಿನಾಂಕ ನವೆಂಬರ್ 2ರಂದು ಜೈ ಭೀಮ್ ಸೇನೆ ವತಿಯಿಂದ ಪಥಸಂಚಲನ ಕಾರ್ಯಕ್ರಮಕ್ಕೆ ಅನುಮತಿ ಕೋರಲು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಮನವಿ ಸಲ್ಲಿಸಲಾಯಿತು. ಅದರಂತೆ ಯಾವ RSS ಪರವಾನಗಿ ನೀಡದೆ ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡರೂ ಕೂಡ ನಾವು ಕೂಡ ಅದೇ ದಿನಾಂಕದಂದು ಪಥಸಂಚಲನ ಮಾಡುವುದಾಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿಕೊಡಲಾಗಿದೆ. ಎಲ್ಲ ಜೈ ಭೀಮ್ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ನಾವೆಲ್ಲರೂ ಸೇರಿಕೊಂಡು ಇವತ್ತು ರಾಜ್ಯದಲ್ಲಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಏನು ಪ್ರಿಯಾಂಕಾ ಖರ್ಗೆಜಿಯವರು ಯಾವುದೇ ಒಂದು ಸಂಘದ ಹೆಸರನ್ನು ಬಳಸಿಕೊಳ್ಳಲಾರದೇ ಶಾಂತಿ ಕರ್ನಾಟಕದಲ್ಲಿ ಶಾಂತಿಯ ಸುವ್ಯವಸ್ಥೆಯನ್ನು ಕಾಪಾಡುವುದರ ಮುಖಾಂತರ ಮಾನ್ಯ ಸಚಿವ ಪ್ರಿಯಾಂಕಾ ಖರ್ಗೆಜಿಯವರು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದರು. ಅದು ಕೇವಲ ಈ ಕರ್ನಾಟಕದ ಜನಪರವಾಗಿರ್ತಕ್ಕಂಥ ವಿಷಯವಾಗಿದ್ದು, ಎಲ್ಲಿ ಏನಪ್ಪ ಅಂತ ಸಾರ್ವಜನಿಕ ಸ್ಥಳಗಳಲ್ಲೇ ಆಗಲಿ, ಗುಡಿ ಗುಂಡಾರಗಳಲ್ಲೇ ಆಗಲಿ, ಶಾಲೆ ಕಾಲೇಜುಗಳಲ್ಲೇ ಆಗಲಿ ಯಾವುದೇ ಏನಪ್ಪ ಅಂತಂದ್ರೆ ಅನುಮತಿ ಇರಲಾರ್ದೇ ಮತ್ತು ಏನಪ್ಪ ಅಂತಂದ್ರೆ ಅಲ್ಲಿ ಸಭೆ ಸಮಾರಂಭಗಳನ್ನಾಗಲಿ ಇನ್ನಿತರ ಉದ್ರಿಕ್ತವಾಗ್ತಕ್ಕಂಥ ವಿಷಯವನ್ನು ಸೃಷ್ಟಿಯಾಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರು ಪತ್ರ ಬರೆದಿದ್ದಾರೆ. ಅದೇ ಒಂದು ದೊಡ್ಡ ವಿಷಯನ ಮಾಡಿಕೊಂಡು RSSನವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಂಬೆಯ ವಾತಾವರಣವನ್ನು ನಿರ್ಮಿಸಿ ಇವತ್ತು ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವೆಚ್ಚ ಶಬ್ದಗಳನ್ನು ಮಾತಾಡೋದ್ರೊಂದಿಗೆ ಮತ್ತು ಅವ್ರ ಕುಟುಂಬದವರಿಗೂ ಕೂಡ ಫೋನ್ ಮುಖಾಂತರ ಮಾತಾಡಿ ಅವರಿಗೆ ಕೊಲೆ ಬೆದರಿಕೆ ಹಾಕ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಇವತ್ತು ದಿನನಿತ್ಯ ಪತ್ರಿಕೆಗಳಲ್ಲಿ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೇವೆ. ಇವತ್ತು RSSನ ಧೋರಣೆ ಏನಿದೆ ಅದನ್ನು ನಾವು ಖಂಡಿಸ್ತೀವಿ. ಈ ಒಂದು ವ್ಯವಸ್ಥೆ ಆಗಬಾರ್ದು. ತಾವು 100 ವರ್ಷ ಏನಪ್ಪ ಅಂದ್ರೆ ಅನಾಧಿಕೃತವಾಗಿ ಸಂಘನ ರಿಜಿಸ್ಟರ್ ಮಾಡಲಾರ್ದೇನೆ ಇವತ್ತು ದೇಶ ತುಂಬ ಎಲ್ಲ ತಾವು ಏನಪ್ಪ ಅಂದ್ರೆ ಕಾರ್ಯಕ್ರಮಗಳ ಹಮ್ಮಿಕೊಳ್ತಾ ಇದ್ದೀರಿ. ನೀವು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇವತ್ತು ಭಾರತದ ಜನತೆಗೆ ಗೊತ್ತಾಗಿದೆ. ತಾವು ದಯವಿಟ್ಟು ನೋಂದಣಿ ಇರಲಾರ್ದಂಥದ್ದು ಮತ್ತು ಅದಕ್ಕೆ ಬಯಲಾಜ್ ಇರಲಾರ್ದಂಥದ್ದು, ಅದಕ್ಕೆ ಪದಾಧಿಕಾರಿಗಳು ಇರಲಾರ್ದಂಥದ್ದು ವಿಚಿತ್ರವಾದ ಸನ್ನಿವೇಶಗಳನ್ನು ನೀವು ಮಾಡ್ತಾ ಇದ್ದೀರಿ. ಅದನ್ನು ನಾವು ಖಂಡಿಸ್ತೀವಿ. ನಾವು ಸರ್ಕಾರಕ್ಕೆ ನಮ್ಮ ಮನವಿ ಏನಂದರೆ ನೋಂದಣಿ ಇರಲಾರ್ದಂಥ ಏನು RSS ಇದೆ ಅದು ಕೂಡಲೇ ಬ್ಯಾನ್ ಮಾಡಬೇಕು ಅಂತೇಳಿ, ಮತ್ತು ಅವರು ಕೈಯಲ್ಲಿ ಬೊಂಬೆಗಳನ್ನು, ಕಟ್ಟಿಗೆಗಳನ್ನು, ಲಾಠಿಗಳನ್ನು ಹಿಡಿದು ಮತ್ತು ತಲೆ ಮೇಲೆ ನಾವು ಈ ದೇಶದ ಕಪ್ಪು ಬಣ್ಣದ ಒಂದು ಬಣ್ಣವನ್ನು ನಾವು ವಿರೋಧಿಸ್ತೀವಿ. ಯಾಕೆ ವಿರೋಧಿಸ್ತೀವಿ ಅಂತಂದರೆ ನಮಗೆ ನ್ಯಾಯ ಸಿಗಲಾರ್ದಂಥ ಸಂದರ್ಭದಲ್ಲಿ ಅಥವಾ ನಮಗೆ ನ್ಯಾಯ ಬೇಕು ಅನ್ನೋ ಸಂದರ್ಭದಲ್ಲಿ ರಟ್ಟಿಗೆ ಕಪ್ಪು ಬಟ್ಟೆಗಳನ್ನು ಕಟ್ಟಿಕೊಂಡು, ಮುಖಕ್ಕೆ ಕಪ್ಪು ಪಟ್ಟೆಗಳನ್ನು ಕಟ್ಟಿಕೊಂಡು ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ. ಅದು ಕಪ್ಪು ಬಣ್ಣ ವಿರೋಧಿಸುವಂಥ ಒಂದು ಬಣ್ಣ ಆಗಿದೆ. ಅದು ಕೂಡ ಬ್ಯಾನ್ ಆಗಬೇಕು. ಅವರು ಲಾಠಿ ಬ್ಯಾನ್ ಆಗಬೇಕು. ವಿಶೇಷವಾಗಿ ಒಂದೇ ಒಂದು RSS ಕೂಡಲೇ ಏನದ ಬ್ಯಾನ್ ಮಾಡಿ ಈ ದೇಶದಲ್ಲಿ ಸಮೃದ್ಧಿ ಭಾರತವನ್ನು ನಾವು ಭಾರತದ ಜನಸಂಖ್ಯೆ ಆಗಿರುವುದರಿಂದ ನಾವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಬೇಕು, ಸಂವಿಧಾನ ಇರಬೇಕು, ಸಂವಿಧಾನ ರಕ್ಷಣೆ ಆಗಬೇಕು. ಸಂವಿಧಾನ ಅಡಿಯಲ್ಲಿನೇ ಇವತ್ತು ಏನಪ್ಪಾ ಅಂತಂದ್ರೆ RSSನವರು ಇವತ್ತು ಕಲಬುರಗಿ ಜಿಲ್ಲೆಯ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ. ಅದು ಮೊದಲ ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಸಂವಿಧಾನದ ಅಡಿಯಲ್ಲಿ ಬರೋದಕ್ಕೆ ಒಂದು ಮಜಬೂರ್ ಆಗ್ತಾ ಇದೆ. ನಾವು ಸಂವಿಧಾನ ಅಡಿಯಲ್ಲಿ ನೋಂದಣಿ ಮಾಡ್ಕೋಬಾರ್ದು ರಿಜಿಸ್ಟರ್ ಅಂತೇಳಿ, ನೀವೇನು ಸಂಸ್ಥೆಯನ್ನ ರಿಜಿಸ್ಟರ್ ಮಾಡ್ಕೋಬಾರ್ದು ಅಂತ ಹೇಳ್ತಿರಲ್ಲ. ನೀವು ಸಂವಿಧಾನದ ಅಡಿಯಲ್ಲಿನೇ ಇವತ್ತು ದೇಶ ವ್ಯಾಪ್ತಿ ಕೆಲಸ ಮಾಡ್ತಾ ಇದ್ದೀರಿ. ಅದು ಮೊದಲು ನೀವು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಅದನ್ನು ಖಂಡಿಸ್ತಾ ವಿರೋಧಿಸ್ತೇವೆ. ದಯವಿಟ್ಟು ಸರ್ಕಾರ ಕೂಡಲೇ ಗಮನ ಹರಿಸಿ ಏನು ಸಚಿವ ಪ್ರಿಯಾಂಕಾ ಸಾಹೇಬ್ರ ಮೇಲೆ ಏನು ಅನ್ಯಾಯ, ಅತ್ಯಾಚಾರಗಳು, ಅವೆಚ್ಚ ಶಬ್ದಗಳು, ಕೊಲೆ ಬೆದರಿಕೆಗಳು ಅವ್ರ ಕುಟುಂಬದಲ್ಲಿ ಆಗ್ತಾ ಇದೆ ಅಂಥವ್ರನ್ನು ಕೂಡಲೇ ಬಂಧಿಸಬೇಕು. ಇನ್ನುಳಿದವರನ್ನು ಕೂಡ ಶೋಧಿಸಿ ಮತ್ತು ಸತ್ಯ ಶೋಧನಾ ಸಮಿತಿ ಮಾಡಬೇಕು. ಅವ್ರ ಮೇಲೆ ಆಗ್ತಕ್ಕಂಥ ಏನು ಬೇಜವಾಬ್ದಾರಿ ಹೇಳಿಕೆಗಳನ್ನು ನಿಲ್ಲಿಸುವಂತ ಆಗಬೇಕು. ಅವರಿಗೆ ಕೂಡಲೇ ಕೆಲವರಿಗೆ
ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ RSS ನವ್ರಿಗೆ ಬಂಧಿಸಿ ನ್ಯಾಯ ಕೊಡ್ಬೇಕಂತೇಳಿ ನಾವು ಕೂಡ ಜೈ ಭೀಮ್ ಸೇನೆಯಿಂದ ಇವತ್ತು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾಳೆ 2ನೇ ತಾರೀಕು ಚಿತ್ತಾಪುರ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ರ್ಯಾಲಿ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮಿತಿ ಹಮ್ಮಿಕೊಂಡಿದೆ. ನಾವು ಅವತ್ತೇ ಮಾಡ್ತೀವಿ ಮತ್ತು RSS ನವರು ಯಾವತ್ತು ಆ ಕಾರ್ಯಕ್ರಮ ಹಮ್ಮಿಕೊಳ್ತಾರೋ ಅವತ್ತು ಕೂಡ ನಾವು ಏನಪ್ಪ ಅಂದ್ರೆ ಆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ನಾವು ರ್ಯಾಲಿ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿ ಈ ಒಂದು ಸಂದರ್ಭ ಮೂಲಕ ವಿನಂತಿ ಮಾಡ್ತೀವಿ. ಒಂದು ವೇಳೆ ನಾವು ಸಂವಿಧಾನಕ್ಕಿಂತ ದೊಡ್ಡವರು ನಾವಿಲ್ಲ. ಸಂವಿಧಾನಾತ್ಮಕವಾಗಿ ನ್ಯಾಯಾಧೀಶರು ಕೋರ್ಟು ಏನು ಒಪ್ಪಿಗೆ ಕೊಡ್ತದೆ ಸಾರ್ವಜನಿಕವಾಗಿ ಕೊಡ್ತಾರೆ. ಅದಕ್ಕೆ ನಾವೇನಪ್ಪ ಅಂದ್ರೆ ನಮ್ಮ ಎಲ್ಲ ದಲಿತ ಸಂಘಟನೆಯವರು, ಪ್ರಗತಿಪರ ಚಿಂತಕರು, ರೈತರು ಎಲ್ಲರೂ ಮತ್ತೊಮ್ಮೆ ನಾವು ಸಭೆ ಸೇರಿ ಆ ಮೇಲೆ ನಾವು ಒಂದು ಸಮಯವನ್ನ ಅಥವಾ ಯಾವತ್ತು ಮಾಡಬೇಕು, ಕೋರ್ಟ್ ಏನು ಹೇಳ್ತಾರೋ ನಾವು ಎಲ್ಲರೂ ಕೇಳಬೇಕು. ಕೋರ್ಟಿಗೆ ನಾವು ಬದ್ರಿದ್ದೀವಿ. ನ್ಯಾಯಾಲಯದ ವಿರುದ್ಧ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯ ಏನು ಹೇಳ್ತದ ಅದಕ್ಕೆ ನಾವು ಬದ್ರಿದ್ದೀವಿ.